ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆಸ್ಪತ್ರೆಯಿಂದ ನರ್ಸ್ ಇದ್ದು ಕುಸುಮನ್ಗೆ ಕಾಲ್ ಮಾಡ್ತಾರೆ. ಹೇಳಮ್ಮ ಏನು ಅಂತೇಳಿ ಕುಸುಮ ಕೇಳ್ತಾ ಇರ್ತಾರೆ. ನೋಡಮ್ಮ, ಆದಷ್ಟು ಬೇಗ ನೀವು ಬಂದು ಪೇಪರ್ಸ್ಗೆಲ್ಲ ಸೈನ್ ಮಾಡಿಬಿಡಿ, ನಾಳೆ ಆಪ್ರೇಷನ್ ಇದೆ ಅಂತೇಳಿ ಆ ನರ್ಸ್ ಹೇಳ್ತಾಳೆ. ಆಪ್ರೇಷನ್? ನಾನಿನ್ನು ದುಡ್ಡೇ ಹೊಂದಿಸ್ಕೊಂಡಿಲ್ಲ, ದುಡ್ಡೇ ಕಟ್ಟಿಲ್ಲ, ಆಪ್ರೇಷನ್ ಅಂತ ಹೇಳ್ತಾ ಇದೆಯಲ್ಲ ಅಂತೇಳಿ ಕುಸುಮ ಕೇಳ್ತಾರೆ. ಆಗ ಆ ನರ್ಸ್ ಇದ್ದು, ಇಲ್ಲಮ್ಮ, ನಿನ್ನೆ ಬಂದಿದ್ರು ನಿಮ್ಮ ಸೊಸೆ ಮತ್ತೆ ಅವ್ರ ಗಂಡ ಇದ್ರು ಅಲ್ವಾ, ಅವರೇ ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೀವು ಪೇಪರ್ಸ್ಗೆ ಬಂದು ಸೈನ್ ಮಾಡಿದ್ರೆ ಸಾಕು ಅಂತ ಹೇಳಿ ಆ ನರ್ಸ್ ಹೇಳ್ತಾಳೆ. ಸರಿ ಅಮ್ಮ, ಆಯಿತು, ನಾನು ಬಂದು ಪೇಪರ್ಸ್ಗೆ ಸೈನ್ ಮಾಡ್ತೀನಿ ಅಂತೇಳಿ ಕುಸುಮ ಕಾಲ್ ಕಟ್ ಮಾಡ್ತಾರೆ. ಕುಸುಮ ಅಳ್ತಾ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೊಂಡೆ, ಕೊನೆಗೂ ಅದೇ ಆಗೋಯ್ತು. ಈ ಭಾರನೂ ಕೂಡ ಭಾಗ್ಯ ಆದಿ ಮೇಲೆ ಬೀಳ್ತಾ ಇದೆ. ಹೇಗಾದ್ರೂ ಸರಿ, ಆದಷ್ಟು ಬೇಗ ಈ ದುಡ್ಡನ್ನ ಹೊಂದಿಸಿ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು. ದುಡ್ಡು ಕೊಟ್ಮೇಲೆ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ದೆ ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ಬೇಕು. ಪಾಪ ಭಾಗ್ಯ ಮದ್ವೆ ಆಗಿದ್ಮೇಲೆ ಆದ್ರೂ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡ್ರೆ ಇವಾಗ್ಲೂ ನನ್ನಿಂದಾಗಿ ಅವಳು ಕಷ್ಟಪಡ್ತಾ ಇದ್ದಾಳೆ. ನಾನು ಅವಳ ಜೀವನದಲ್ಲಿ ಇಲ್ಲ ಅಂದಿದ್ರೆ ಅವಳು ಖುಷಿಯಾಗಿರ್ತಿದ್ಲು ಅಂತ ಕುಸುಮ ಅಳ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಆ ಆಶ್ರಮ ನಡೆಸ್ತಾ ಇರ್ತಾರಲ್ವಾ, ಆ ಹೆಂಗಸು ಬರ್ತಾಳೆ. ಏನಮ್ಮ, ಏನ್ ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಕುಸುಮ ಅಳ್ತಾ ಇರ್ತಾರೆ. ಆಗ ಆ ಅಮ್ಮ ಎದ್ದು, ಯಾಕಮ್ಮ ಅಳ್ತಾ ಇದೀಯಾ, ಮನೆಯವ್ರು ಏನಾದ್ರು ನೆನಪಾದ್ರ ಅಥವಾ ನಿನಗೆ ಯಾರಾದ್ರೂ ಇದಾರೋ ಇಲ್ವೋ, ಅದಕ್ಕೆ ಅವ್ರದ್ದು ಯಾರ್ದಾದ್ರು ನೆನಪಾಗಿ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದಲ್ಲಮ್ಮ ಅಂತ ಹೇಳಿ ಕುಸುಮ ಹೇಳ್ತಾರೆ. ಆಗ ಆ ಅಮ್ಮ ಇದ್ದು, ಓ ಹೌದಾ, ಹಾಗಾದ್ರೆ ಒಂದು ಅಜ್ಜಿ ಕೂತಿರುತ್ತೆ ನೋಡಿದ್ರ, ಆ ಅಜ್ಜಿ ಮನೇಲಿ ಸೊಸೆಗೆ ಕಾಟ ಕೊಡ್ತಾ ಇದ್ರು, ಅದಕ್ಕೆ ಅವ್ರನ್ನ ತಗೊಂಡ್ಬಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅಷ್ಟೆಲ್ಲ ಕಾಟ ಕೊಟ್ರೆ ಮನೇಲಿ ಯಾರು ಇಟ್ಕೊಂತಾರೆ ಅಂತ ಹೇಳಿ ಆ ಅಮ್ಮ ಹೋಗ್ತಾರೆ. ಆಗ ಕುಸುಮ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಭಾಗ್ಯನಿಗೆ ನಾನು ಕಾಟ ಕೊಡ್ತಾ ಇದ್ದೀನ, ನನ್ನಿಂದಾಗಿ ಅವಳಿಗೆ ತೊಂದರೆ ಆಗ್ತಾ ಇದೀನ ಅಂತ ಹೇಳಿ ಕುಸುಮ ಅಳ್ತಾ ಇರ್ತಾರೆ. ಈತ ಆದಿ ಮತ್ತೆ ಭಾಗ್ಯ ಇಬ್ರು ಹಾಸ್ಪಿಟ್ಲಿಗೆ ಹೋಗಕ್ಕೆ ಅಂತ ಹೇಳಿ ರೆಡಿಯಾಗಿ ಹೊರಟಿರ್ತಾರೆ. ಅಷ್ಟರಲ್ಲಿ ಕನಿಕಾ ಬರ್ತಾಳೆ. ಬ್ರೋ, ಆಫೀಸ್ಗೆ ಹೋಗ್ಬೇಕು, ಅರ್ಜೆಂಟ್ ಆಗಿ ರೆಡಿ ಆಗಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು, ಆದಿಯವರೇ, ನಿಮ್ ಕೆಲಸ ಇತ್ತು ಅಂದ್ರೆ ನೀವು ಹೊರಡಿ, ಆಮೇಲೆ ನಾನು ನೋಡ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹೌದಾ, ಸರಿ ಆಯ್ತು, ಹಾಗಾದ್ರೆ ನಾನು ಹೋಗ್ತೀನಿ ಅಂತ ಹೇಳಿ ಆದಿ ಕನ್ನಿಕಾ ಜೊತೆ ಆಫೀಸ್ಗೆ ಹೋಗ್ತಾನೆ. ಇನ್ನೇನೋ ಭಾಗ್ಯ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮೀನಾಕ್ಷಿ ಇದ್ದು, ಭಾಗ್ಯ ನನಗೊಂದು ಕಪ್ ಕಾಫಿ ಬೇಕು ಅಂತ ಹೇಳಿ ಕೇಳ್ತಾರೆ. ಸರಿ ಚಿಕ್ಕಮ್ಮ, ಆಯ್ತು ತಗೊಂಡ್ಬರ್ತೀನಿ, ರೆಡಿ ಇದೆ ಅಂತ ಹೇಳಿ ಭಾಗ್ಯ ಮೀನಾಕ್ಷಿಗೆ ಕಾಫಿ ತಗೊಂಡ್ಬಂದು ಕೊಡ್ತಾರೆ. ಮೀನಾಕ್ಷಿ ಇದ್ದು ಭಾಗ್ಯಗೆ ಬಂದಿರುವಂತ ಮೆಟೀರಿಯಲ್ ಬಾಕ್ಸ್ಗಳು ಅಲ್ಲೇ ಇರೋದನ್ನ ನೋಡ್ತಾರೆ. ಭಾಗ್ಯ, ಇದೆಲ್ಲ ಇಲ್ಲೇ ಇದೆ, ಮನೇಲಿ ಇರಬಾರ್ದು ಅಂತ ಹೇಳಿದ್ದೆ ತಾನೆ ಅಂತ ಹೇಳಿ ಮೀನಾಕ್ಷಿ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಇಲ್ಲ ಚಿಕ್ಕಮ್ಮ, ಅದನ್ನೆಲ್ಲ ತೆಗಿತೀನಿ, ಇವಾಗ ಸ್ವಲ್ಪ ಬಿಸಿ ಇದೆ ಅಲ್ವಾ, ಅದಕ್ಕಾಗಿ ತೆಗಿಯೋಕೆ ಆಗಿಲ್ಲ, ಎಲ್ಲ ಮುಗಿಸ್ಕೊಂಡು ಇದನ್ನ ಕ್ಲಿಯರ್ ಮಾಡ್ತೀನಿ ಚಿಕ್ಕಮ್ಮ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಆಗ ಮೀನಾಕ್ಷಿ ಇದ್ದು, ಇಲ್ಲ ಖಂಡಿತವಾಗ್ಲೂ ನಾನು ಒಪ್ಪೋದಿಲ್ಲ, ಇವಾಗಲೇ ಇದನ್ನೆಲ್ಲ ತೆಗೆದಾಕು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ. ಆಗ ಭಾಗ್ಯ ಇದ್ದು, ಇಲ್ಲ ಚಿಕ್ಕಮ್ಮ, ನಾ ಹೇಳಿದೆ ತಾನೇ, ಇಡೋದಕ್ಕೆ ಒಂದು ಜಾಗನ ನೋಡಾಗಿದೆ ಚಿಕ್ಕಮ್ಮ, ಸಮಯ ಸಿಕ್ಕಿದ ತಕ್ಷಣ ಶಿಫ್ಟ್ ಮಾಡಿಸ್ಬಿಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು, ಸರಿ ಆಯ್ತು, ಹಾಗಾದ್ರೆ ಇಷ್ಟೊಂದು ಕೇಳ್ಕೊಂತಾ ಇದೀಯಾ ಅಂದ್ಮೇಲೆ ನಿನಗೆ ಒಂದಿನ ಟೈಮ್ ಕೊಡ್ತೀನಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇದು ಯಾವ್ದು ಇಲ್ಲಿರಬಾರ್ದು, ಇತ್ತು ಅಂತ ಹೇಳಿದ್ರೆ ನಾನು ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತೀನಿ, ನನಗೆ ಇಷ್ಟ ಇಲ್ದಿರೋ ವಸ್ತು ಯಾವ್ದು ಇಲ್ಲಿರಬಾರ್ದು ಅಂತ ಮೀನಾಕ್ಷಿ ಭಾಗ್ಯ ಮೇಲೆ ಕೋಪ ಮಾಡ್ಕೊಂತಾಳೆ. ಭಾಗ್ಯ ಇದ್ದು, ಸರಿ ಚಿಕ್ಕಮ್ಮ ಅಂತ ಹೇಳಿ ಆಸ್ಪತ್ರೆ ಕಡೆ ಹೊರಡ್ತಾಳೆ. ಈತ ಕನ್ನಿಕಾ ಆಫೀಸಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಕನ್ನಿಕಾ ಬಾಯ್ ಫ್ರೆಂಡ್ ಫೋನ್ ಮಾಡ್ತಾನೆ. ಏನ್ ಫೋನ್ ಮಾಡಿರೋದು ಅಂತ ಹೇಳಿ ಕನ್ನಿಕಾ ಕೇಳ್ತಾ ಇರ್ತಾಳೆ. ಆಗ ಅವನಿದ್ದು, ಅದು ಯಾರೋ ಕುಸುಮ ಅಂತ ಹುಡುಕ್ತಾ ಇದ್ದೆ ಅಲ್ವಾ, ಅವ್ರು ಸಿಕ್ಕಿದ್ದಾರೆ, ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಹೇಳ್ತಾರೆ. ಹೌದಾ, ಸರಿ ಆಯ್ತು, ನಾನು ಇವಾಗಲೇ ಹೋಗ್ಬೇಕು, ನೀನು ಇಲ್ಲಿಗೆ ಬಂದ್ಬಿಡು, ನಾನು ನಿನ್ ಜೊತೆ ಬರ್ತೀನಿ, ಹೋಗೋಣ ಅಂತ ಹೇಳಿ ಕನ್ನಿಕಾ ಹೇಳ್ತಾಳೆ. ಕನ್ನಿಕಾ ಇದ್ದು, ಈ ವಿಷಯನ ಮೊದಲು ಅತ್ತೆಗೆ ಹೇಳ್ಬೇಕು ಅಂತ ಹೇಳಿ ಕನ್ನಿಕಾ ಮೀನಾಕ್ಷಿಗೆ ಫೋನ್ ಮಾಡ್ತಾಳೆ. ಅತ್ತೆ, ಆ ಕುಸುಮ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಕನ್ನಿಕಾ ಹೇಳ್ತಾಳೆ. ಹೌದಾ, ಸರಿ, ಹಾಗಾದ್ರೆ ನೀನ್ ಮೊದಲು ಆ ಜಾಗಕ್ಕೆ ಹೋಗು, ಅವಳು ವಾಪಸ್ ಬರಬಾರ್ದು, ಆ ರೀತಿ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಕುಸುಮ ಅಲ್ಲಿಂದ ವಾಪಸ್ ಬರಬಾರ್ದು, ಹಾಗೆ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾಳೆ. ಸರಿ ಅತ್ತೆ, ಆಯ್ತು ಅಂತ ಹೇಳಿ ಕನ್ನಿಕಾ ಕಾಲ್ ಕಟ್ ಮಾಡ್ತಾಳೆ. ಕನ್ನಿಕಾ ಇದ್ದು ಅಕ್ಷತಾಗೆ ಹೇಳ್ತಾ ಇರ್ತಾಳೆ. ಅಕ್ಷತಾ, ಇವತ್ತು ಆಫೀಸಲ್ಲಿ ಮೇಲಿನ ಮೇಲೆ ಮೀಟಿಂಗ್ ನ ಫಿಕ್ಸ್ ಮಾಡು, ಆದಿಬ್ರೋ ಯಾವುದೇ ಕಾರಣಕ್ಕೂ ಇವತ್ತು ಫ್ರೀ ಆಗಿರಬಾರ್ದು, ಅವರು ಆಚೆ ಹೋಗೋ ತರ ಆಗ್ಬಾರ್ದು, ಆ ರೀತಿ ನೀನ್ ನೋಡ್ಕೋಬೇಕು ಅಂತ ಹೇಳಿ ಕನ್ನಿಕಾ ಹೇಳ್ತಾಳೆ. ಸರಿ ಕನಿಕಾ, ನಾ ಇದೀನಿ ಅಲ್ವಾ, ನಾ ಎಲ್ಲದನ್ನ ನೋಡ್ಕೊಂತೀನಿ ಅಂತ ಹೇಳಿ ಅಕ್ಷತಾ ಹೇಳ್ತಾಳೆ. ಈತ ಭಾಗ್ಯ ಆಸ್ಪತ್ರೆಗೆ ಬರ್ತಾಳೆ. ಆಸ್ಪತ್ರೆಗೆ ಬಂದ ತಕ್ಷಣ ಇನ್ನೇನು ಆ ನರ್ಸ್ನ ಭೇಟಿ ಆಗಬೇಕು ಅನ್ನೋ ಅಷ್ಟರಲ್ಲಿ ಆ ನರ್ಸ್ ಮತ್ತೊಬ್ಬರ ಜೊತೆ ಮಾತಾಡ್ತಾ ಇರ್ತಾಳೆ. ಏನಿದು, ಆ ಅಮ್ಮ ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದ್ದಾರೆ, ಆಸ್ಪತ್ರೆಗೆ ಬರ್ತಾನೆ ಇಲ್ಲ, ಬಂದ್ರು ಯಾರ ಕಣ್ಣಿಗೂ ಕಾಣಿಸ್ಕೊಂತ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಗ ಆ ನರ್ಸ್ ಇದ್ದು, ಇಲ್ಲ, ಅವ್ರ ಸೊಸೆ ಮತ್ತೆ ಅವ್ರ ಸೊಸೆ ಗಂಡ ಇದ್ದಾರೆ ಅಲ್ವಾ, ಅವ್ರ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಆಸ್ಪತ್ರೆ ಖರ್ಚೆಲ್ಲ ಅವರೇ ನೋಡ್ಕೋಬೇಕಾಗುತ್ತೆ, ನನ್ನಿಂದ ಅವ್ರಿಗೆ ಕಷ್ಟ ಅಂತ ಹೇಳಿ ಅವರು ಆಶ್ರಮದಲ್ಲಿದ್ದಾರೆ ಅಂತ ಆ ಇಬ್ರು ನರ್ಸ್ ಮಾತಾಡುತ್ತಾ ಇರೋದನ್ನ ಭಾಗ್ಯ ಕೇಳಿಸ್ಕೊಂತಾಳೆ. ಭಾಗ್ಯನಿಗೆ ತುಂಬಾ ದುಃಖ ಆಗುತ್ತೆ. ಭಾಗ್ಯ ಅಳ್ತಾ ಆದಿಗೆ ಕಾಲ್ ಮಾಡ್ತಾಳೆ. ಆದಿಯವ್ರೆ, ಎಲ್ಲಿದ್ದೀರಾ, ಬೇಗ ಬನ್ನಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳಿ ಕೇಳ್ತಾಳೆ. ಆಗ ಆದಿ ಇದ್ದು, ಏನಾಯ್ತು ಭಾಗ್ಯ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆದಿಯವರೇ, ಅತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅತ್ತೆ ಆಶ್ರಮದಲ್ಲಿದ್ದಾರಂತೆ, ಬನ್ನಿ ಬೇಗ ಹೋಗ್ಬೇಕು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಸರಿ ಭಾಗ್ಯ, ನಾನು ಅಲ್ಲಿಗೆ ಬರ್ತೀನಿ, ನಾನು ನೀನು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಆದಿ ಹೇಳ್ತಾರೆ. ಸರಿ ಆದಿಯವರೇ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ. ಈತ ಆದಿ ಆಫೀಸಿಂದ ಹೊರಡ್ತಾನೆ. ಅಷ್ಟರಲ್ಲಿ ಅಕ್ಷತಾ ಬರ್ತಾಳೆ. ಆದಿ ಎಲ್ಲಿಗೆ ಹೊರಟೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಇಲ್ಲ ಅಕ್ಷತಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗ್ಬೇಕು ಅರ್ಜೆಂಟ್ ಆಗಿ ಅಂತ ಹೇಳಿ ಆದಿ ಹೇಳ್ತಾನೆ. ಆಗ ಅಕ್ಷತಾ ಇದ್ದು, ಇಲ್ಲ ಆದಿ, ಅದು ಹೇಗೆ ಸಾಧ್ಯ, ಇವಾಗೆಲ್ಲ ಮೀಟಿಂಗ್ ಅರೇಂಜ್ ಆಗಿದೆ, ಇವಾಗ ಹೋಗ್ತೀನಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಅಕ್ಷತಾ ಹೇಳ್ತಾ ಇರ್ತಾಳೆ. ಯಾಕೆ ಅಕ್ಷತಾ, ಇಷ್ಟು ದಿನ ನಾ ಇಲ್ಲಿದ್ರೆ ನೀನೇ ತಾನೇ ಮ್ಯಾನೇಜ್ ಮಾಡ್ತಾ ಇದ್ದೆ, ಅದೇ ರೀತಿ ಮ್ಯಾನೇಜ್ ಮಾಡು ಅಂತ ಹೇಳಿ ಆದಿ ಹೇಳ್ತಾನೆ. ಅದೆಲ್ಲ ಹಾಗಲ್ಲ ಆದಿ ಅಂತ ಹೇಳಿ ಅಕ್ಷತಾ ಹೇಳ್ತಾ ಇರ್ತಾಳೆ. ನೋಡು ಅಕ್ಷತಾ, ಇವತ್ತು ನನಗೆ ಅರ್ಜೆಂಟಾಗಿ ಕೆಲಸ ಇದೆ, ತಡಿಬೇಡ, ನಾನು ಹೋಗಲೇಬೇಕು ಅಂತ ಹೇಳಿ ಆದಿ ಆಫೀಸಿಂದ ಹೊರಡ್ತಾನೆ.
ಈತ ತನ್ಮಯ್ ಅಳ್ತಾ ಕೂತಿರ್ತಾನೆ. ಎಲ್ಲೋದ್ರು ಅಜ್ಜಿ, ಯಾಕೆ ಈ ರೀತಿ ಎಲ್ಲ ಮಾಡಿದ್ರು, ನಮ್ಮನ್ನ ಮಿಸ್ ಮಾಡ್ಕೊತಾ ಇಲ್ವಾ ಅವರು, ತುಂಬಾ ನೆನಪಾಗ್ತಾ ಇದ್ದಾರೆ, ಯಾಕಜ್ಜಿ ಈ ರೀತಿ ಎಲ್ಲ ಮಾಡಿದ್ರಿ ಅಂತ ಹೇಳಿ ಅಳ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಕಿಶನ್ ಬರ್ತಾನೆ. ತನ್ಮಯ್ ಯಾಕೋ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಜ್ಜಿ ತುಂಬಾ ನೆನಪಾಗ್ತಾ ಇದ್ದಾರೆ, ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ಕಿಶನ್ ಇದು ತನ್ಮಯನ ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಪೂಜೆ ಬರ್ತಾಳೆ. ತನ್ಮಯ್ ಏನೋ ಒಂದು ಒಳ್ಳೆ ವಿಷಯನ ಹೇಳ್ಬೇಕು ಕಣೋ ಅಂತ ಹೇಳಿ ಪೂಜೆ ಹೇಳ್ತಾ ಇರ್ತಾಳೆ. ಆಗ ತನ್ಮಯ್ ಇದ್ದು, ಚಿಕ್ಕಿ ನನಗೆ ಏನು ಹೇಳ್ಬೇಡ ನೀನು, ನಾನು ತುಂಬಾ ಬೇಜಾರಲ್ಲಿದ್ದೀನಿ ಅಂತ ಹೇಳಿ ತನ್ಮಯ್ ಹೇಳ್ತಾನೆ. ಆಗ ಪೂಜೆ ಇದ್ದು ತನ್ಮಯ್ನ ಹೇಳೋ ವಿಚಾರ ಕೇಳ್ದ ಅಂತ ಹೇಳಿದ್ರೆ ನೀನು ತುಂಬಾ ಖುಷಿ ಪಡ್ತೀಯ, ನಿನ್ ಬೇಜಾರೆಲ್ಲ ಹೋಗುತ್ತೆ. ಏನ್ ಗೊತ್ತಾ, ಅಜ್ಜಿ ಸಿಕ್ಕಿದ್ದಾರೆ, ಕುಸುಮ ಅಜ್ಜಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ, ಅವರು ಆಶ್ರಮದಲ್ಲಿದ್ದಾರಂತೆ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಪೂಜನ್ ಮಾತು ಕೇಳಿದ ತಕ್ಷಣ ತನ್ಮಯ್ ಮತ್ತೆ ಕಿಶನ್ ಇಬ್ರು ಖುಷಿ ಪಡ್ತಾ ಇರ್ತಾರೆ. ಅಮ್ಮ ಇವಾಗ ಕರ್ಕೊಂಬರಕ್ ಹೋಗಿದ್ದಾರೆ ಅಜ್ಜಿನ, ಇನ್ನೇನ್ ಬಂದ್ಬಿಡ್ತಾರೆ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಆಗ ಕಿಶನ್ ಇದು, ಪೂಜಾ ಎಂತ ಒಳ್ಳೆ ವಿಷಯ ಹೇಳಿದೆ ನೀನು, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ಗೊತ್ತಾ ಅಂತ ಗುಡ್ ನ್ಯೂಸ್ ಹೇಳಿದೆ ಅಂತ ಹೇಳಿ ಕಿಶನ್ ಹೇಳ್ತಾ ಇರ್ತಾನೆ. ಇವರೆಲ್ಲರೂ ಮಾತಾಡ್ತಾ ಇರೋದನ್ನ ಮೀನಾಕ್ಷಿ ಕೇಳಿಸ್ಕೊಂತಾಳೆ. ಮೀನಾಕ್ಷಿ ಇದ್ದು ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ, ಕುಸುಮ ಇರೋ ಜಾಗ ಇವ್ರಿಗೆ ಗೊತ್ತಾಯ್ತು, ಅದೇನಾದ್ರೂ ಆಗ್ಲಿ, ಕನ್ನಿಕಾ ಮೊದಲು ಇವ್ರು ಹೋಗಿನ ಮುಂಚೆನೆ ಹೋಗಿ ಆ ಕುಸುಮನ ಎಲ್ಲಾದ್ರೂ ಕಳಿಸಿದ್ರೆ ಸಾಕು ಅಂತ ಹೇಳಿ ಮೀನಾಕ್ಷಿ ಯೋಚನೆ ಮಾಡ್ತಾ ಇರ್ತಾಳೆ. ಕನ್ನಿಕಾ ಆಶ್ರಮಕ್ಕೆ ಬರ್ತಾಳೆ. ಆಶ್ರಮದವಳು ಕೇಳ್ತಾ ಇರ್ತಾಳೆ ಕನ್ನಿಕಾನ, ಏನಮ್ಮ ಇಷ್ಟು ಬೇಗ ನೀನು ಆಶ್ರಮ ಸೇರ್ಕೊಳಕ್ ಬಂದ್ಬಿಟ್ಟೆ ಅಂತ ಹೇಳಿ ಕನ್ನಿಕಾಗೆ ಹೇಳ್ತಾ ಇರ್ತಾಳೆ. ಆಗ ಕನ್ನಿಕಾ ಎದ್ದು, ನಾ ಏನಾದ್ರೂ ಹೇಳಿದ್ನ ನಿಮ್ಗೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತು, ಹಾಗಾದ್ರೆ ಇಲ್ಲಿ ಯಾಕೆ ಬಂದಿದ್ದು ಅಂತ ಹೇಳಿ ಆ ಅಮ್ಮ ಕೇಳ್ತಾ ಇರ್ತಾಳೆ. ಆಗ ಕನ್ನಿಕಾ ಎದ್ದು ಕುಸುಮ ಫೋಟೋ ತೋರಿಸಿ ಇವ್ರನ್ನ ನೋಡೋಕೆ ಬಂದಿದ್ದೀನಿ, ಎಲ್ಲಿದ್ದಾರೆ ಇವರು ಅಂತ ಹೇಳಿ ಕೇಳ್ತಾರೆ. ಓ ಅವರಾ, ಅಲ್ಲಿದ್ದಾರೆ ನೋಡಿ, ಅಲ್ಲಿ ಕಲ್ಲೊರಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಕನ್ನಿಕಾ ಇದ್ದು ಕುಸುಮ ಕಡೆ ಹೋಗ್ತಾಳೆ. ಕನ್ನಿಕಾ ಇದ್ದು ಏನ್ ಸ್ವಾಭಿಮಾನ, ಏನ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಹೇಳಿ ಕೂಗ್ತಾಳೆ. ಕುಸುಮ ತಿರಿ ನೋಡ್ತಾರೆ. ಏನ್ ಸ್ವಾಭಿಮಾನ ಕುಸುಮ ಆಂಟಿ, ನನ್ನ ನೋಡಿ ಶಾಕ್ ಆಯ್ತಾ, ಶಾಕ್ ಆಗ್ಬೇಕು ಅಂತಾನೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ಕುಸುಮ ಅವರಿದ್ದು ಏನ್ ಕನ್ನಿಕಾ ನೀ ಇಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಕನ್ನಿಕಾ ಇದ್ದು, ನಮ್ದು ಬಿಡಿ, ನೀವೇನು ನಿಮ್ ಗಂಡ ಹಾಸ್ಪಿಟ್ಲಲ್ಲಿ, ನೀವ್ ನೋಡಿದ್ರೆ ಆಶ್ರಮದಲ್ಲಿ, ನಿಮ್ ಮಗ ನೋಡಿದ್ರೆ ಜೈಲಲ್ಲಿ, ಎಂತ ಫ್ಯಾಮಿಲಿ ನಿಮ್ದು. ಅಲ್ಲ, ನಿಮ್ ಮಗನಿಗೆ ಜೈಲಲ್ಲಿದ್ರು ಕೂಡ ಬುದ್ಧಿ ಬಂದಿಲ್ಲ, ಅಲ್ಲೇ ಇದ್ಕೊಂಡು ನಮ್ಮ ಆದಿ ಬ್ರೋ ಮೇಲೆ ಅಟ್ಯಾಕ್ ಮಾಡ್ಸಿದಾನೆ, ಏನ್ ಕುಸುಮ ಆಂಟಿ ಇದೆಲ್ಲ ಅಂತ ಕನ್ನಿಕಾ ಕೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು, ಕನ್ನಿಕಾ ನೀ ಏನೇನೋ ಹೇಳ್ಬೇಡ, ಆ ರೀತಿ ಏನು ಇಲ್ಲ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಕನ್ನಿಕಾ ಇದ್ದು, ನಾನೇ ಸುಳ್ಳು ಹೇಳಿ, ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಆದಿ ಬ್ರೋ ಇದ್ದು ಅದನ್ನ ಸೀಕ್ರೆಟ್ ಮಾಡಿದಾನೆ, ಆದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲವಲ್ಲ, ಅದಕ್ಕೆ ನಾನು ಎಲ್ಲದನ್ನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಕನ್ನಿಕಾ ಹೇಳ್ತಾಳೆ. ಆಗ ಕುಸುಮ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ, ಈ ತಾಂಡವ್ ಎಂತವನು, ಜೈಲಿಗೆ ಹೋದ್ರು ಕೂಡ ಭಾಗ್ಯ ಆ ದಿನ ಖುಷಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ, ತಲೆ ಕೆಟ್ಟವನ್ ತಂದು ಅಂತೇಳಿ ಕುಸುಮ ಮನಸ್ಸಲ್ಲೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಕನ್ನಿಕಾ ಕೈಯಲ್ಲಿ ದುಡ್ಡು ಹಿಡ್ಕೊಂಡು, ತಗೊಳ್ಳಿ ಈ ದುಡ್ಡನ್ನ, ನೀವು ಜೀವನ ಪೂರ್ತಿ ಕೂತ್ಕೊಂಡು ಆರಾಮಾಗಿ ತಿನ್ಬಹುದು, ಅಷ್ಟು ದುಡ್ಡಿದೆ ಇದರಲ್ಲಿ, ಈ ದುಡ್ಡನ್ನು ತಗೊಂಡು ನೀವು ಎಲ್ಲಾದ್ರೂ ದೂರ ಹೋಗ್ಬಿಡಿ, ಹಾಗೆ ನಮ್ಮಿಂದ ಮಾತ್ರ ದೂರ ಇರಿ, ನಿಮ್ ಇಡೀ ಫ್ಯಾಮಿಲಿನೇ ಕ್ರಿಮಿನಲ್, ನಿಮ್ಮಿಂದ ನಮಗೆ ಯಾವಾಗ್ಲೂ ಅಪಾಯ ತಪ್ಪಿದ್ದಲ್ಲ, ನೋಡಿ ಕಾಮತ್ ಫ್ಯಾಮಿಲಿಗೆ ಒಂದು ಗೌರವ ಹೆಸರು ಅಂತ ಇದೆ, ಆ ಹೆಸರು ನಿಮ್ಮಿಂದ ಹಾಳಾಗೋದು ನನಗಿಷ್ಟ ಇಲ್ಲ, ಈ ದುಡ್ಡನ್ನ ತಗೊಂಡು ಮೊದ್ಲು ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳಿ ಕನ್ನಿಕಾ ಹೇಳ್ತಾಳೆ. ಆಗ ಕುಸುಮ ಇದ್ದು, ಕನ್ನಿಕಾ ಮೊದ್ಲೇ ನನಗೆ ಕೋಪ ಬಂದಿದೆ, ನನ್ನ ಮನಸ್ಥಿತಿ ಸರಿಗಿಲ್ಲ, ಏನು ಮಾತಾಡ್ಬೇಡ, ಸುಮ್ನೆ ಹೊರಟೋಗು ಅಂತ ಹೇಳಿ ಹೇಳ್ತಾರೆ. ಆಗ ಕನ್ನಿಕಾ ಇದ್ದು, ಏನು ನಿಮ್ ಮನಸ್ಥಿತಿ ಸರಿಗಿಲ್ಲದೆ ಇರೋದು, ಬೇರೆಯವ್ರ ಮನೆ ಹಾಳು ಮಾಡೋದು ಪ್ಲಾನ್ ಆಗಿತ್ತು, ಆ ಪ್ಲಾನ್ ವರ್ಕ್ ಆಗಿಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರ, ಅಥವಾ ಸ್ವಾಭಿಮಾನದ ನಾಟಕನ, ನಿಮ್ಮ ಸ್ವಾಭಿಮಾನದ ಮುಖವಾಡನ ಕಳಿಸ್ಬಿಟ್ಟು ಈ ದುಡ್ಡನ್ನ ತಗೊಳ್ಳಿ, ನಿಮ್ ಬುದ್ಧಿ ನನಗೆ ಗೊತ್ತಿಲ್ವಾ ಕುಸುಮ ಆಂಟಿ, ದಯವಿಟ್ಟು ಈ ದುಡ್ಡನ್ನ ತಗೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡಿ, ಹಾಗೆ ನಿಮ್ ಕ್ರಿಮಿನಲ್ ಸೊಸೆನ ಜೊತೆ ಕರ್ಕೊಂಡು ಹೋಗ್ಬಿಡಿ ಅಂತ ಕನ್ನಿಕಾ ಕೈಯಲ್ಲಿರುವಂತ ದುಡ್ಡನ್ನ ಕುಸುಮ ಕೈಗೆ ಇಡ್ತಾಳೆ. ಆಗ ಕುಸುಮ ಇದ್ದು ಅದೇ ದುಡ್ಡನ್ನ ವಾಪಸ್ ಕನ್ನಿಕಾ ಕೈಗೆ ಇಟ್ಟು ಕನ್ನಿಕಾ ಕೆನ್ನೆಗೆ ಬಾರಿಸ್ತಾರೆ. ಈತ ಭಾಗ್ಯ ಮತ್ತೆ ಆದಿ ಆಶ್ರಮದ ಹತ್ರ ಬರ್ತಾರೆ. ಆದಿಯವರೇ, ಅತ್ತೆ ಯಾಕೆ ಈ ರೀತಿ ಮಾಡಿದ್ರು, ಆಶ್ರಮದಲ್ಲಿ ಇರುವಂತ ನಿರ್ಧಾರ ಯಾಕೆ ತಗೊಂಡ್ರು, ನಾನು ಅವ್ರನ್ನ ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ನಾ ಅಂತ ನನಗೆ ಅನಿಸ್ತಾ ಇದೆ ಆದಿಯವರೇ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಆದಿದ್ದು, ಭಾಗ್ಯ ಇವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡೋ ಟೈಮ್ ಅಲ್ಲ, ಮೊದಲು ಗೆಳತಿನ ಭೇಟಿ ಮಾಡೋಣ ನಡೀರಿ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಅಷ್ಟರಲ್ಲಿ ಕನ್ನಿಕಾ ಬಾಯ್ ಫ್ರೆಂಡ್ ಇರ್ತಾನೆ ಅಲ್ವಾ, ಅಲ್ಲೇ ಕಾರಲ್ಲೇ ಕೂತ್ಕೊಂಡಿರ್ತಾನೆ. ಭಾಗ್ಯ ಮತ್ತೆ ಆದಿ ಇಬ್ರನ್ನ ನೋಡ್ತಾನೆ. ಭಾಗ್ಯ ಮತ್ತೆ ಆದಿ ಇಬ್ರು ಆಶ್ರಮದೊಳಗೆ ಹೋಗೋದನ್ನ ಕನ್ನಿಕಾಗೆ ಮೆಸೇಜ್ ಮಾಡ್ತಾನೆ. ಈತ ಕುಸುಮ ಇದ್ದು ಕನ್ನಿಕಾಗೆ ಕ್ಲಾಸ್ ತಗೊಂತಾರೆ. ಏನೇ ಅನ್ಕೊಂಡಿದೀಯಾ, ನನ್ನ ನೀನ್ ಕೂಡ ಈ ಪುಟ್ಕೋಸಿ ದುಡ್ಡಿಂದ ನನ್ನ ಜೀವನ ನಡೆಯುತ್ತೆ ಅಂತನ, ನೋಡು ನಾ ಹೇಳ್ತಾ ಇರೋದನ್ನ ಸರಿಯಾಗಿ ಕೇಳಿಸ್ಕೋ, ಕೂಲಿ ಕೆಲಸ ಮಾಡಿ ಆದ್ರೂ ನಾನು ನನ್ನ ಜೀವನ ಮಾಡ್ತೀನಿ ಹೊರತು ನಿನ್ ಕೈಯಿಂದ ದುಡ್ಡು ತಗೊಳ್ಳೋದಿಲ್ಲ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಆಗ ಕನ್ನಿಕಾ ಇದ್ದು, ತಿನ್ನೋ ಗತಿ ಇಲ್ಲ ಅಂದ್ರು ಈ ದಿಮಾಕಿಗೆ ಏನು ಕಡಿಮೆ ಇಲ್ಲ, ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನನ್ನ ಆದಿಬ್ರೋಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ ಅಂತ ಹೇಳಿ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು, ಏಯ್ ಯಾರ ಹತ್ರ ಹೇಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಈ ಮನೆ ಹಾಳು ಮಾಡುವಂತ ಬುದ್ಧಿ ಇರೋದು ನಿನಗ್ ಮಾತ್ರ, ನೀನ್ ಕೊಡೋ ದುಡ್ಡಿಗೆ ಆಸೆ ಪಡ್ತಾ ಇದ್ದೀನಿ ಅಂತ ಏನಾದ್ರೂ ನೀ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ, ನೋಡು ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತಾ ಇರು, ಇನ್ ಒಂದ್ ಕ್ಷಣ ಕೂಡ ನನ್ನ ಕಣ್ಮುಂದೆ ಇರ್ಬೇಡ ನೀನು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಆಗ ಕನ್ನಿಕಾ ಇದು, ತುಂಬಾ ಮಾತಾಡ್ತಾ ಇದ್ದೀರಾ ಕುಸುಮ ಆಂಟಿ, ನನ್ನಿಂದ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೇನಾದ್ರೂ ಗೊತ್ತಾ ಅಂತ ಹೇಳಿ ಕನ್ನಿಕಾ ಹೇಳ್ತಾ ಇರ್ತಾಳೆ. ಏನ್ ಮಾಡ್ತೀಯಾ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ, ನೀನೇನಾದ್ರೂ ಇಲ್ಲಿಗೆ ಬಂದಿದೀಯಾ, ನನ್ ಜೊತೆ ಈ ರೀತಿ ಎಲ್ಲ ಮಾತಾಡಿದೀಯಾ ಅಂತ ಏನಾದ್ರೂ ನಿನ್ ಅಣ್ಣನ್ ಗೊತ್ತಾದ್ರೆ, ಅದೇ ಬ್ರೋಗೆ ಗೊತ್ತಾದ್ರೆ ಅವನೇ ನಿನಗೆ 4 ತದಕ್ತಾನೆ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಆಗ ಕನ್ನಿಕಾ ಇದ್ದು, ತಪ್ಪು ಮಾಡ್ತಾ ಇದ್ದೀರಾ, ಅಕಸ್ಮಾತ್ ಏನಾದ್ರೂ ಈ ವಿಷಯ ಆದಿ ಬ್ರೋಗೋ ನಿಮ್ ಸೊಸೆಗೋ ಹೋಯ್ತು ಅಂತ ಹೇಳಿದ್ರೆ ಪರಿಣಾಮ ಸರಿಗಿರಲ್ಲ ಅಂತ ಕನ್ನಿಕಾ ಹೇಳ್ತಾಳೆ. ಅಷ್ಟರಲ್ಲಿ ಕನ್ನಿಕಾ ಫೋನಿಗೆ ಮೆಸೇಜ್ ಬಂದಿರೋದನ್ನ ನೋಡ್ತಾಳೆ. ಆದಿ ಮತ್ತೆ ಭಾಗ್ಯ ಇಬ್ರು ಬರ್ತಾ ಇರೋದು ಅಂತ ಹೇಳಿ ಗೊತ್ತಾಗಿ ಅಲ್ಲಿಂದ ಕನ್ನಿಕಾ ಹೊರಡ್ತಾಳೆ. ಆಚೆ ಕಡೆ ಭಾಗ್ಯ ಮತ್ತೆ ಆದಿ ಇಬ್ರು ಬರ್ತಾ ಇರ್ತಾರೆ. ಅವ್ರ ಕಣ್ಣಿಂದ ತಪ್ಪಿಸ್ಕೊಂಡು ಕನ್ನಿಕಾ ಅಲ್ಲಿಂದ ಹೋಗ್ತಾಳೆ.
ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಆಶ್ರಮದೊಳಗಡೆ ಬರ್ತಾರೆ. ಕುಸುಮ ಅವ್ರ ಎದುರುಗಡೆ ಭಾಗ್ಯ ಮತ್ತು ಆದಿ ಬಂದು ನಿಂತ್ಕೊಂತಾರೆ. ಭಾಗ್ಯಗೆ ತುಂಬಾ ಬೇಜಾರಾಗಿ ಅವ್ರ ಅತ್ತೆ ನೋಡಿ ಭಾಗ್ಯ ಅಳ್ತಾ ಇರ್ತಾಳೆ. ಕುಸುಮ ಅವರಿಬ್ಬರನ್ನ ನೋಡಿ ಶಾಕ್ ಆಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.